ಅಧಿಕಾರಕ್ಕೆ ಬರೋದು ಯಾವಾಗ ಇವರು ಕನಸ ಕಾಣಬೇಕಲ್ಲ. 11 ವರ್ಷದಿಂದ ಮೋದಿಯವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಇನ್ನು 20 ವರ್ಷ BJPನೇ ಕೇಂದ್ರದಲ್ಲಿ NDA ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿ ಸರ್ಕಾರ ನಮ್ಮದೇ ಇರುತ್ತೆ. ಆದರೆ ಅವರು ಹೇಳುವ ಮಾತುಗಳಿದೆಯಲ್ಲ, RSS ಬ್ಯಾನ್ ಮಾಡಿ ಹೆಂಗೆ ಬ್ಯಾನ್ ಮಾಡಿಬಿಡ್ತಾರೆ? ಕಾಂಗ್ರೆಸ್ 3 ಬಾರಿ ಬ್ಯಾನ್ ಮಾಡಿರಲಿಲ್ವಾ? ಎಮರ್ಜೆನ್ಸಿ ಟೈಮಲ್ಲಿ ಒಂದು ಸಲ, ಅದಾದಮೇಲೆ ಮೊನ್ನೆ ರಾಮ ಮಂದಿರದ ವಿಷಯದಲ್ಲಿ ಒಂದು ಸಲ ಬ್ಯಾನ್ ಮಾಡಿರಲಿಲ್ವಾ? ಆಮೇಲೆ ಬ್ಯಾನ್ ವಾಪಸ್ ತೆಗೆದವ್ರು ಯಾರೋ ಇದೇ ಕಾಂಗ್ರೆಸ್. ಆಗ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದರು? ಶಾಲೆಗೆ ಹೋಗ್ತಾ ಇದ್ರು. ಇವ್ರ ತಂದೆಯವರು ಇರಲಿಲ್ವ ರಾಜಕಾರಣದಲ್ಲಿ? ಇವ್ರ ತಂದೆಯವ್ರ ನೇತೃತ್ವದಲ್ಲೇ ಸರ್ಕಾರ ಬ್ಯಾನನ್ನು ವಾಪಸ್ ತೆಗಿಲಿಲ್ವಾ? ಮಾತು ಬರುತ್ತೆ, ತೆವಲು ಚಪ್ಪಲಕ್ಕೆ ಮಾತಾಡ್ತೀನಿ ಇನ್ನೋರಿಗೆ ಏನು ಹೇಳೋದು? RSS ರಾಷ್ಟ್ರದ್ರೋಹಿ ಅಂತ. ಹೆಂಗೆ ರಾಷ್ಟ್ರದ್ರೋಹಿ? ಯಾವ ಆ್ಯಂಗಲಲ್ಲಿ ಹೇಳ್ತಾರೆ ರಾಷ್ಟ್ರದ್ರೋಹಿ ಕೆಲಸ ಮಾಡ್ತಿದೆ ಅಂತೇಳಿ? ಇವ್ರಿಗೆ ಏನೋ ಗೊತ್ತಿಲ್ಲದೆ ಏನೋ ಮಾತಾಡ್ತಾನೋ ಅಂತ ಪ್ರಿಯಾಂಕಾ ಖರ್ಗೆ ಅವರು. ನನಗನ್ಸುತ್ತೆ ಇತ್ತೀಚೆಗೆ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ, ಸ್ಥಿಮಿತ ಇಲ್ಲದೆ ಮಾತಾಡ್ತಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಇವರೆಲ್ಲಿದ್ರು ಅವಾಗ ಇವ್ರು ಇನ್ನೂ ಚಿಕ್ಕವರಲ್ಲ, ಕಾಲೇಜಲ್ಲಿ ಓದ್ತಾ ಇದ್ರಲ್ಲ ಬ್ಯಾನ್ ಆಗಿದ್ದ ಟೈಮಲ್ಲೇ. 92, 94ರಲ್ಲಿ ಎಲ್ಲಿದ್ರು ಇವರು? ಇವತ್ತೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಅಪ್ಪನ ಆಶ್ರಯದಲ್ಲಿ ನಳಿನಲ್ಲಿ ಬೆಳೆದಿರುವಂಥದ್ದನ್ನು ಜ್ಞಾಪಿಸ್ಕೊಳ್ದೇನೆ ಭಾಳ ದೊಡ್ಡ ಲೀಡ್ರ್ ಥರ ಮಾತಾಡಿದ್ರೆ ಇವ್ರು ಲೀಡ್ರೇ. ಅಲ್ಲಿಗೆ ಗೆಲ್ಸಿದ್ದಾರೆ, ಜನರಿಗೆ ಗೌರವ ಕೊಡ್ಬೇಕು, ಒಪ್ಕೋತೀವಿ. ಆದರೆ RSS ಬಗ್ಗೆ ಮಾತಾಡ್ತೀನಿ ಅಂದರೆ RSS ನಾಳೆ 100 ವರ್ಷ ಬರ್ತಿದೆ, ಅದಕ್ಕೆ ವಿರುದ್ಧ ಏನಾದ್ರು ಮಾತಾಡ್ತಿದ್ದಾನೆ. ಯಾವುದು ಏನು ಗೊತ್ತಿದೆ ಇವ್ರಿಗೆ RSS ಬಗ್ಗೆ? ಯಾವತ್ತಾರು ಒಂದು ದಿವಸ ಶಾಖೆಗೆ ಹೋಗಿದಾರಾ? RSSಲ್ಲಿ ಒಂದು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ? ಏನು ಮಾಡಿದೆ ಸುಮ್ಮನೆ RSS ಬಗ್ಗೆ ಮಾತಾಡ್ಬಿಟ್ರೆ ದೇಶದ್ರೋಹಿ ಎಲ್ಲಿದೆ? ಹಂಗಾದ್ರೆ ಖಂಡಿತ 1 ಗಂಟೆಗಳ ಕಾಲ ಶಾಖೆಗೆ ಬರಲಿ, ಶಾಖೆಯಲ್ಲಿ ಏನು ಚಟುವಟಿಕೆ ನಡೀತಾ ಇದೆ ಅಂತ ನೋಡಲಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರೆ ಅದು ತಪ್ಪಲ್ವಂತೆ. ಇವತ್ತು RSS ಬಗ್ಗೆ ಮಾತಾಡ್ತಾರೆ. ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ, 1 ಗಂಟೆಗಳ RSSನ ಶಾಖೆಗೆ ಹೊರಟು ಬನ್ನಿ. 1 ಗಂಟೆ ಕಾಲ ನೀವು ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ ಅಷ್ಟೊತ್ತು ಕೂತ್ಕೊಳ್ಳಿ, ಅಲ್ಲೇನು ನಡೆಯುತ್ತೆ ಅಂತ ನೋಡ್ಕೊಂಬನ್ನಿ. ಸುಮ್ಮನೆ ರಾಷ್ಟ್ರದ್ರೋಹ ಅಂದರೆ ಏನರ್ಥ? ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಇಡೀ ಕಾಂಗ್ರೆಸ್ ಮಾಡ್ತಿರೋದೇ ಅದು. ಕಾಂಗ್ರೆಸ್ ಅವರು ಅವರ ಎಲ್ಲ ಹುಳುಕುಗಳನ್ನ ಮುಚ್ಕೊಳ್ಳೋವಂಥದ್ದಕ್ಕೋಸ್ಕರ ಬೇರೆ ಬೇರೆ ವಿಷಯಾಂತರವನ್ನು ಮಾಡ್ತಾ ಇದ್ದಾರೆ. ಇದು ಅದರ ಒಂದು ವಿಷಯಾಂತರದ ಒಂದು ಭಾಗ ಅಷ್ಟೇ. ರವಿಕುಮಾರ್ ಅವರು ನನ್ನ ಹತ್ರ ಹೇಳಿರಲಿಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಹೈಕೋರ್ಟ್ ಮಧ್ಯಂತರ ರಿಲೀಫನ್ನು ಕೊಟ್ಟಿದ್ದೆ. ಆದರೆ ಯಾವುದೇ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ಆ ಥರ ಮಾತಾಡಿದರೆ ಅದು ಸರಿಯಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಹಾಗೆ ನಂದು ಅಭಿಪ್ರಾಯ. ಅವ್ರ ಹತ್ರ ಮಾತಾಡಿದರೆ ಖಂಡಿತ ಹತ್ರ ಸರಿಯಲ್ಲ. ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಹೌದು, ಎಲ್ಲೇ ಮೀರ್ತಾ ಇದೆ. ಎಲ್ಲ ಚೌಕಟ್ಟೊಳಗೆ ಮಾತಾಡಬೇಕಾಗಿತ್ತು, ಚೌಕಟ್ಟನ್ನು ಮೀರಿ ಮಾತಾಡ್ತಾರೆ. ಇದೆಲ್ಲ ಪಾರ್ಟಿಯವರು ಎಲ್ರಿಗೂ ಹೇಳಬೇಕು. ಅಂದರೆ ನನಗೆ ಎಲ್ಲವೂ ಗೊತ್ತು ಅಂತ ಮಾತನಾಡಕ್ಕೆ ಹೋದಂತಾದ್ರೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಯಾವಾಗ ಇವರು ಕನಸ ಕಾಣಬೇಕಲ್ಲ. 11 ವರ್ಷದಿಂದ ಮೋದಿಯವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಇನ್ನು 20 ವರ್ಷ BJPನೇ ಕೇಂದ್ರದಲ್ಲಿ NDA ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿ ಸರ್ಕಾರ ನಮ್ಮದೇ ಇರುತ್ತೆ. ಆದರೆ ಅವರು ಹೇಳುವ ಮಾತುಗಳಿದೆಯಲ್ಲ, RSS ಬ್ಯಾನ್ ಮಾಡಿ ಹೆಂಗೆ ಬ್ಯಾನ್ ಮಾಡಿಬಿಡ್ತಾರೆ? ಕಾಂಗ್ರೆಸ್ 3 ಬಾರಿ ಬ್ಯಾನ್ ಮಾಡಿರಲಿಲ್ವಾ? ಎಮರ್ಜೆನ್ಸಿ ಟೈಮಲ್ಲಿ ಒಂದು ಸಲ, ಅದಾದಮೇಲೆ ಮೊನ್ನೆ ರಾಮ ಮಂದಿರದ ವಿಷಯದಲ್ಲಿ ಒಂದು ಸಲ ಬ್ಯಾನ್ ಮಾಡಿರಲಿಲ್ವಾ? ಆಮೇಲೆ ಬ್ಯಾನ್ ವಾಪಸ್ ತೆಗೆದವ್ರು ಯಾರೋ ಇದೇ ಕಾಂಗ್ರೆಸ್. ಆಗ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದರು? ಶಾಲೆಗೆ ಹೋಗ್ತಾ ಇದ್ರು. ಇವ್ರ ತಂದೆಯವರು ಇರಲಿಲ್ವ ರಾಜಕಾರಣದಲ್ಲಿ? ಇವ್ರ ತಂದೆಯವ್ರ ನೇತೃತ್ವದಲ್ಲೇ ಸರ್ಕಾರ ಬ್ಯಾನನ್ನು ವಾಪಸ್ ತೆಗಿಲಿಲ್ವಾ? ಮಾತು ಬರುತ್ತೆ, ತೆವಲು ಚಪ್ಪಲಕ್ಕೆ ಮಾತಾಡ್ತೀನಿ ಇನ್ನೋರಿಗೆ ಏನು ಹೇಳೋದು? RSS ರಾಷ್ಟ್ರದ್ರೋಹಿ ಅಂತ. ಹೆಂಗೆ ರಾಷ್ಟ್ರದ್ರೋಹಿ? ಯಾವ ಆ್ಯಂಗಲಲ್ಲಿ ಹೇಳ್ತಾರೆ ರಾಷ್ಟ್ರದ್ರೋಹಿ ಕೆಲಸ ಮಾಡ್ತಿದೆ ಅಂತೇಳಿ? ಇವ್ರಿಗೆ ಏನೋ ಗೊತ್ತಿಲ್ಲದೆ ಏನೋ ಮಾತಾಡ್ತಾನೋ ಅಂತ ಪ್ರಿಯಾಂಕಾ ಖರ್ಗೆ ಅವರು. ನನಗನ್ಸುತ್ತೆ ಇತ್ತೀಚೆಗೆ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ, ಸ್ಥಿಮಿತ ಇಲ್ಲದೆ ಮಾತಾಡ್ತಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಇವರೆಲ್ಲಿದ್ರು ಅವಾಗ ಇವ್ರು ಇನ್ನೂ ಚಿಕ್ಕವರಲ್ಲ, ಕಾಲೇಜಲ್ಲಿ ಓದ್ತಾ ಇದ್ರಲ್ಲ ಬ್ಯಾನ್ ಆಗಿದ್ದ ಟೈಮಲ್ಲೇ. 92, 94ರಲ್ಲಿ ಎಲ್ಲಿದ್ರು ಇವರು?
ಇವತ್ತೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಅಪ್ಪನ ಆಶ್ರಯದಲ್ಲಿ ನೆರಳಿನಲ್ಲಿ ಬೆಳೆದಿರುವಂಥದ್ದನ್ನು ಜ್ಞಾಪಿಸ್ಕೊಳ್ದೇನೆ ಭಾಳ ದೊಡ್ಡ ಲೀಡ್ರ್ ಥರ ಮಾತಾಡಿದ್ರೆ ಇವ್ರು ಲೀಡ್ರೇ, ಅಲ್ಲಿಗೆ ಗೆಲ್ಸಿದ್ದಾರೆ, ಜನರಿಗೆ ಗೌರವ ಕೊಡ್ಬೇಕು, ಒಪ್ಕೋತೀವಿ. ಆದರೆ RSS ಬಗ್ಗೆ ಮಾತಾಡ್ತೀನಿ ಅಂದರೆ RSS ನಾಳೆ 100 ವರ್ಷ ಬರ್ತಿದೆ, ಅದಕ್ಕೆ ವಿರುದ್ಧ ಏನಾದ್ರು ಮಾತಾಡ್ತಿದ್ದಾನೆ. ಯಾವ್ದು ಏನು ಗೊತ್ತಿದೆ ಇವ್ರಿಗೆ RSS ಬಗ್ಗೆ? ಯಾವತ್ತಾರು ಒಂದು ದಿವಸ ಶಾಖೆಗೆ ಹೋಗಿದಾರಾ? RSSಲ್ಲಿ ಒಂದು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ? ಏನು ಮಾಡಿದೆ ಸುಮ್ಮನೆ RSS ಬಗ್ಗೆ ಮಾತಾಡ್ಬಿಟ್ರೆ ದೇಶದ್ರೋಹಿ ಎಲ್ಲಿದೆ ಹಂಗಾದ್ರೆ? ಖಂಡಿತ 1 ಗಂಟೆಗಳ ಕಾಲ ಶಾಖೆಗೆ ಬರಲಿ, ಶಾಖೆಯಲ್ಲಿ ಏನು ಚಟುವಟಿಕೆ ನಡೀತಾ ಇದೆ ಅಂತ ನೋಡಲಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರೆ ಅದು ತಪ್ಪಲ್ವಂತೆ. ಇವತ್ತು RSS ಬಗ್ಗೆ ಮಾತಾಡ್ತಾರೆ. ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ, 1 ಗಂಟೆಗಳ RSSನ ಶಾಖೆಗೆ ಹೊರಟು ಬನ್ನಿ. 1 ಗಂಟೆ ಕಾಲ ನೀವು ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ ಅಷ್ಟೊತ್ತು ಕೂತ್ಕೊಳ್ಳಿ, ಅಲ್ಲೇನು ನಡೆಯುತ್ತೆ ಅಂತ ನೋಡ್ಕೊಂಬನ್ನಿ. ಸುಮ್ಮನೆ ರಾಷ್ಟ್ರದ್ರೋಹ ಅಂದರೆ ಏನರ್ಥ? ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಇಡೀ ಕಾಂಗ್ರೆಸ್ ಮಾಡ್ತಿರೋದೇ ಅದು. ಕಾಂಗ್ರೆಸ್ ಅವರು ಅವರ ಎಲ್ಲ ಹುಳುಕುಗಳನ್ನ ಮುಚ್ಕೊಳ್ಳೋವಂಥದ್ದಕ್ಕೋಸ್ಕರ ಬೇರೆ ಬೇರೆ ವಿಷಯಾಂತರವನ್ನು ಮಾಡ್ತಾ ಇದ್ದಾರೆ. ಇದು ಅದರ ಒಂದು ವಿಷಯಾಂತರದ ಒಂದು ಭಾಗ ಅಷ್ಟೇ. ರವಿಕುಮಾರ್ ಅವರು ನನ್ನ ಹತ್ರ ಹೇಳಿರಲಿಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಹೈಕೋರ್ಟ್ ಮಧ್ಯಂತರ ರಿಲೀಫನ್ನು ಕೊಟ್ಟಿದ್ದೆ. ಆದರೆ ಯಾವುದೇ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ಆ ಥರ ಮಾತಾಡಿದರೆ ಅದು ಸರಿಯಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಹಾಗೆ ನಂದು ಅಭಿಪ್ರಾಯ. ಅವ್ರ ಹತ್ರ ಮಾತಾಡಿದರೆ ಖಂಡಿತ ಹತ್ರ ಸರಿಯಲ್ಲ. ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಹೌದು, ಎಲ್ಲೇ ಮೀರ್ತಾ ಇದೆ. ಎಲ್ಲ ಚೌಕಟ್ಟೊಳಗೆ ಮಾತಾಡಬೇಕಾಗಿತ್ತು, ಚೌಕಟ್ಟನ್ನು ಮೀರಿ ಮಾತಾಡ್ತಾರೆ. ಇದೆಲ್ಲ ಪಾರ್ಟಿಯವರು ಎಲ್ರಿಗೂ ಹೇಳಬೇಕು. ಅಂದರೆ ನನಗೆ ಎಲ್ಲವೂ ಗೊತ್ತು ಅಂತ ಮಾತನಾಡಕ್ಕೆ ಹೋದಂತಾದ್ರೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ಯಾರ ಬಗ್ಗೆ ಅವ್ರು ಸಿಗೋದೇ? ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಯಾವಾಗ? ಅವರು ಕನಸಾಗಿ ಕಾಣಬೇಕಲ್ಲ. 11 ವರ್ಷದಿಂದ ಮೋದಿಯವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಇನ್ನು 20 ವರ್ಷ BJPನೇ ಕೇಂದ್ರದಲ್ಲಿ NDA ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿ ಸರ್ಕಾರ ನಮ್ಮದೇ ಇರುತ್ತೆ. ಆದರೆ ಅವರು ಹೇಳುವ ಮಾತುಗಳಿದೆಯಲ್ಲ, RSSನ ಹೆಂಗೆ ಬ್ಯಾನ್ ಮಾಡಿಬಿಡ್ತಾರೆ? ಕಾಂಗ್ರೆಸ್ಸು 3 ಬಾರಿ ಬ್ಯಾನ್ ಮಾಡಿರಲಿಲ್ವಾ? ಎಮರ್ಜೆನ್ಸಿ ಟೈಮಲ್ಲಿ ಒಂದು ಸಲ, ಅದಾದಮೇಲೆ ಮೊನ್ನೆ ರಾಮ ಮಂದಿರದ ವಿಷಯದಲ್ಲಿ ಒಂದು ಸಲ ಬ್ಯಾನ್ ಮಾಡಿರಲಿಲ್ವಾ? ಆಮೇಲೆ ಬ್ಯಾನ್ ವಾಪಸ್ ತೆಗೆದವ್ರು ಯಾರೋ ಇದೇ ಕಾಂಗ್ರೆಸ್. ಆಗ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದರು? ಶಾಲೆಗೆ ಹೋಗ್ತಾ ಇದ್ರು. ಇವ್ರ ತಂದೆಯವರು ಇರಲಿಲ್ವ ರಾಜಕಾರಣದಲ್ಲಿ? ಇವ್ರ ತಂದೆಯವ್ರ ನೇತೃತ್ವದಲ್ಲೇ ಸರ್ಕಾರ ಬ್ಯಾನನ್ನು ವಾಪಸ್ ತೆಗಿಲಿಲ್ವಾ? ಮಾತು ಬರುತ್ತೆ, ಚಪ್ಪಲಕ್ಕೆ ಮಾತಾಡ್ತೀನಿ ಅನ್ನೋರಿಗೆ ಏನು ಹೇಳೋದು? RSS ರಾಷ್ಟ್ರದ್ರೋಹಿ ಅಂತ. ಹೆಂಗೆ ರಾಷ್ಟ್ರದ್ರೋಹಿ? ಯಾವ ಆ್ಯಂಗಲಲ್ಲಿ ಹೇಳ್ತಾರೆ ರಾಷ್ಟ್ರದ್ರೋಹಿ ಕೆಲಸ ಮಾಡ್ತಿದೆ ಅಂತೇಳಿ? ಇವ್ರಿಗೆ ಏನೋ ಗೊತ್ತಿಲ್ಲದೆ ಏನೋ ಮಾತಾಡ್ತಾರೋ ಅಂತ ಪ್ರಿಯಾಂಕಾ ಖರ್ಗೆ ಅವರು. ನನಗನ್ಸುತ್ತೆ ಇತ್ತೀಚೆಗೆ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ, ಸ್ಥಿಮಿತ ಇಲ್ಲದೆ ಮಾತಾಡ್ತಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಇವರೆಲ್ಲಿದ್ರು ಅವಾಗ ಇವ್ರು ಇನ್ನೂ ಚಿಕ್ಕವರಲ್ಲ, ಕಾಲೇಜಲ್ಲಿ ಓದ್ತಾ ಇದ್ರಲ್ಲ. ಬ್ಯಾನ್ ಆಗಿದ್ದ ಟೈಮಲ್ಲೇ 92, 94ರಲ್ಲಿ ಎಲ್ಲಿದ್ರು ಇವರು? ಇವತ್ತೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಅಪ್ಪನ ಆಶ್ರಯದಲ್ಲಿ ನೆರಳಿನಲ್ಲಿ ಬೆಳೆದಿರುವಂಥದ್ದನ್ನು ಜ್ಞಾಪಿಸ್ಕೊಳ್ದೇನೆ ಭಾಳ ದೊಡ್ಡ ಲೀಡ್ರ್ ಥರ ಮಾತಾಡಿದ್ರೆ ಇವ್ರು ಲೀಡ್ರೇ, ಅಲ್ಲಿಗೆ ಗೆಲ್ಸಿದ್ದಾರೆ, ಜನರಿಗೆ ಗೌರವ ಕೊಡ್ಬೇಕು, ಒಪ್ಕೋತೀವಿ. ಆದರೆ RSS ಬಗ್ಗೆ ಮಾತಾಡ್ತೀನಿ ಅಂದರೆ RSS ನಾಳೆ 100 ವರ್ಷ ಬರ್ತಿದೆ, ಅದಕ್ಕೆ ವಿರುದ್ಧ ಏನಾದ್ರು ಮಾತಾಡ್ತಿದ್ದಾನೆ. ಯಾವ್ದು ಏನು ಗೊತ್ತಿದೆ ಇವ್ರಿಗೆ RSS ಬಗ್ಗೆ? ಯಾವತ್ತಾರು ಒಂದು ದಿವಸ ಶಾಖೆಗೆ ಹೋಗಿದಾರಾ? RSSಲ್ಲಿ ಒಂದು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ? ಏನು ಮಾಡಿದೆ ಸುಮ್ಮನೆ RSS ಬಗ್ಗೆ ಮಾತಾಡ್ಬಿಟ್ರೆ ದೇಶದ್ರೋಹಿ ಎಲ್ಲಿದೆ ಹಂಗಾದ್ರೆ? ಖಂಡಿತ 1 ಗಂಟೆಗಳ ಕಾಲ ಶಾಖೆಗೆ ಬರಲಿ, ಶಾಖೆಯಲ್ಲಿ ಏನು ಚಟುವಟಿಕೆ ನಡೀತಾ ಇದೆ ಅಂತ ನೋಡಲಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರೆ ಅದು ತಪ್ಪಲ್ವಂತೆ. ಇವತ್ತು RSS ಬಗ್ಗೆ ಮಾತಾಡ್ತಾರೆ. ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ, 1 ಗಂಟೆಗಳ RSSನ ಶಾಖೆಗೆ ಹೊರಟು ಬನ್ನಿ. 1 ಗಂಟೆ ಕಾಲ ನೀವು ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ ಅಷ್ಟೊತ್ತು ಕೂತ್ಕೊಳ್ಳಿ, ಅಲ್ಲೇನು ನಡೆಯುತ್ತೆ ಅಂತ ನೋಡ್ಕೊಂಬನ್ನಿ. ಸುಮ್ಮನೆ ರಾಷ್ಟ್ರದ್ರೋಹ ಅಂದರೆ ಏನರ್ಥ? ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಇಡೀ ಕಾಂಗ್ರೆಸ್ ಮಾಡ್ತಿರೋದೇ ಅದು. ಕಾಂಗ್ರೆಸ್ ಅವರು ಅವರ ಎಲ್ಲ ಹುಳುಕುಗಳನ್ನ ಮುಚ್ಕೊಳ್ಳೋವಂಥದ್ದಕ್ಕೋಸ್ಕರ
ಬೇರೆ ಬೇರೆ ವಿಷಯಾಂತರವನ್ನು ಮಾಡ್ತಾ ಇದ್ದಾರೆ. ಇದು ಅದರ ಒಂದು ವಿಷಯಾಂತರದ ಒಂದು ಭಾಗ ಅಷ್ಟೇ. ರವಿಕುಮಾರ್ ಅವರು ನನ್ನ ಹತ್ರ ಹೇಳಿರಲಿಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಹೈಕೋರ್ಟ್ ಮಧ್ಯಂತರ ರಿಲೀಫನ್ನು ಕೊಟ್ಟಿದ್ದೆ. ಆದರೆ ಯಾವುದೇ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ಆ ಥರ ಮಾತಾಡಿದರೆ ಅದು ಸರಿಯಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಹಾಗೆ ನಂದು ಅಭಿಪ್ರಾಯ. ಅವ್ರ ಹತ್ರ ಮಾತಾಡಿದರೆ ಖಂಡಿತ ಹತ್ರ ಸರಿಯಲ್ಲ. ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಹೌದು, ಎಲ್ಲೇ ಮೀರ್ತಾ ಇದೆ. ಒಂದು ಎಲ್ಲ ಚೌಕಟ್ಟೊಳಗೆ ಮಾತಾಡಬೇಕಾಗಿತ್ತು, ಚೌಕಟ್ಟನ್ನು ಮೀರಿ ಮಾತಾಡ್ತಾರೆ. ಇದೆಲ್ಲ ಪಾರ್ಟಿಯವರು ಎಲ್ರಿಗೂ ಹೇಳಬೇಕು. ಅಂದರೆ ನನಗೆ ಎಲ್ಲವೂ ಗೊತ್ತು ಅಂತ ಮಾತನಾಡಕ್ಕೆ ಹೋದಂತಾದ್ರೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಂ, ಇನ್ನೇನು ಇನ್ಯಾರ ಬಗ್ಗೆ ಅವ್ರಿಗೆ ಸಿಗೋದೇ